ಮಾಜಿ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಆರ್ ಗುಂಡೂರಾವ್ ಡಯಾಲಿಸಿಸ್ ಕೇಂದ್ರ ಲೋಕಾರ್ಪಣೆ ಸಮಾರಂಭ. ಕಿಡ್ನಿ ರೋಗಿಗಳಿಗೆ ಉಚಿತ ಡಯಾಲಿಸಿಸ್, ಸಕ್ಕರೆ ಬಿಪಿ ನಿಯಂತ್ರಣ ಮಾಡಿಕೊಳ್ಳಿ, ಆಹಾರ ಪದ್ಧತಿ, ನಿಯಮಿತ ವ್ಯಾಯಾಮ ಮಾಡಿ ಸಚಿವ ದಿನೇಶ್ ಗುಂಡೂರಾವ್. ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಕಾಟನ್ಪೇಟೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಆರ್ ಗುಂಡೂರಾವ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ಸಮಾರಂಭ. ಸ್ಥಳೀಯ ಶಾಸಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಮೆಜೆಸ್ಟಿಕ್ನ ಬಸ್ ನಿಲ್ದಾಣದ ಬಳಿ ಇರುವ ಮಾಜಿ ಮುಖ್ಯಮಂತ್ರಿಗಳಾದ ಆರ್ ಗುಂಡೂರಾವ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪನಮನ ಸಲ್ಲಿಸಿ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ಮಾಡಿದರು. ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ, ನೇರ, ದಿಟ್ಟ, ಜನಪರ ಆಡಳಿತ ನೀಡಿದ ಆರ್ ಗುಂಡೂರಾವ್ ಅವರು ಎಲ್ಲ ಜಾತಿ ಧರ್ಮದವರನ್ನು ಸರಿಸಮಾನವಾಗಿ ತಮ್ಮ ಆಡಳಿತದಲ್ಲಿ ಅವಕಾಶ ನೀಡಿದರು ಮತ್ತು ಎಲ್ಲ ವರ್ಗದ ಜನರಿಗೆ ಪ್ರೋತ್ಸಾಹ, ಸಹಕಾರ ನೀಡಿ ಜನಮೆಚ್ಚುಗೆ ಗಳಿಸಿದರು. ಉತ್ತಮ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಎಂದು ಜನರ ಆಶಯವಿತ್ತು. ಅದರಂತೆ ಹಳೆಯ ಕಟ್ಟಡವನ್ನು ತೆರವು ಮಾಡಿ ನೂತನ ಕಟ್ಟಡ ನಿರ್ಮಾಣ ಮಾಡಿ ಡಯಾಲಿಸಿಸ್ ಕೇಂದ್ರ ಮತ್ತು ಪ್ರಾಥಮಿಕ ಕೇಂದ್ರ ಇಂದಿನಿಂದ ರೋಗಿಗಳ ಸೇವೆಗಳಿಗೆ ಲಭ್ಯವಾಗಲಿದೆ. ಬಿಬಿಎಂಪಿ ಆರೋಗ್ಯ ಮತ್ತು ನೈರ್ಮಲ್ಯ ಮತ್ತು ರಾಜ್ಯ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ಕಿಡ್ನಿ ರೋಗಿಗಳಿಗೆ ಉಚಿತವಾಗಿ ಡಯಾಲಿಸಿಸ್ ಮಾಡಲಾಗುತ್ತದೆ. 10 ಹಾಸಿಗೆಯ ಡಯಾಲಿಸಿಸ್ ಕೇಂದ್ರವಾಗಿದೆ. ಹೈಟೆಕ್ ಆಸ್ಪತ್ರೆಗಳ ಸರಿಸಮಾನವಾಗಿ ಇಲ್ಲಿ ನಿರ್ಮಾಣ ಮಾಡಿ ರೋಗಿಗಳಿಗೆ ಹೈಟೆಕ್ ಸೇವೆ ಲಭಿಸಲಿದೆ. ವಾರಕ್ಕೆ 2-3 ಬಾರಿ ಡಯಾಲಿಸಿಸ್ ಮಾಡಿಸಿಕೊಳ್ಳಬೇಕಾಗುತ್ತದೆ. ಆರ್ಥಿಕವಾಗಿ ಹಿಂದುಳಿದವರಿಗೆ ಬಹಳ ಕಷ್ಟವಾಗುತ್ತದೆ. ಬೆಂಗಳೂರಿನ ಹಲವಾರು ಕಡೆಗಳಲ್ಲಿ ಉಚಿತ ಡಯಾಲಿಸಿಸ್ ಕೇಂದ್ರ ಸ್ಥಾಪಿಸಲಾಗಿದೆ. ಆಹಾರ ಪದ್ಧತಿ, ನಿಯಮಿತ ವ್ಯಾಯಾಮ ಮಾಡಬೇಕು. ಇಲ್ಲದೆ ಸಕ್ಕರೆ ಕಾಯಿಲೆ, ಬಿಪಿ ಸಮತಟ್ಟದಲ್ಲಿ ಇಟ್ಟುಕೊಳ್ಳಬೇಕು. ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ ಮತ್ತು ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳಬೇಕು. ಆರೋಗ್ಯವಂತ ಜೀವನ ಮಾಡಲು ಶಿಸ್ತಿನ ಜೀವನ ಸಾಗಿಸಬೇಕು ಎಂದು ಹೇಳಿದರು. ಕಾಟನ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮೇಶ್ ಬಾಬು, ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸರವಣನ್, ಮಾಜಿ ಪಾಲಿಕೆ ಸದಸ್ಯ ನವೀನ್ ಕುಮಾರ್, ಬಿಬಿಎಂಪಿ ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ಇಲ್ಲಿ ನಮ್ಮ ಕಾಟನ್ಪೇಟೆಯಲ್ಲಿ ನನ್ನ ತಂದೆಯವರ ಆರ್ ಗುಂಡೂರಾವ್ ಅವರ 32ನೇ ಪುಣ್ಯತಿಥಿಯ ಅಂಗವಾಗಿ ಇವತ್ತಿಲ್ಲಿ ಏನು ನಾವು ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿದ್ದು, ಇದರಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಮಾಡಬೇಕು ಅಂತ ನಮ್ಮ ಉದ್ದೇಶ ಆಗಿತ್ತು. ಯಾಕಂದರೆ ಭಾಳಷ್ಟು ಜನರಿಗೆ ಅದರ ಬೇಡಿಕೆ ಇತ್ತು. ಈಗ ನಮ್ಮ ಆರೋಗ್ಯ ಇಲಾಖೆಯಿಂದ ಇಲ್ಲಿ ಡಯಾಲಿಸಿಸ್ ನಡೆಸುವಂಥದ್ದಕ್ಕೆ ಇಲ್ಲಿ ಭಾಳ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಆದ್ದರಿಂದ ಜನರಿಗೆ ಉಚಿತವಾಗಿ ಡಯಾಲಿಸಿಸನ್ನು ಪಡ್ಕೋಬೋದು. ಸುಮಾರು 10 ಮೆಷಿನ್ ಇದೆ ಇಲ್ಲಿ. ದಿವಸಕ್ಕೆ 30 ಜನ ಶಿಫ್ಟಲ್ಲಿ ತೊಗೊಳ್ಬೋದು. ಮತ್ತು ಇದರಿಂದ ಭಾಳಷ್ಟು ಜನ ಏನು ದೂರ ಹೋಗ್ತಕ್ಕಂಥದ್ದೇನಿತ್ತು ಅವ್ರಿಗೆ ಹತ್ತಿರದಲ್ಲೇ ಸಿಗುವಂಥದ್ದು ಮತ್ತು ಭಾಳ ಒಳ್ಳೆಯ ಸೌಲಭ್ಯ ಮಾಡಿಕೊಟ್ಟಿದ್ದೀವಿ. ಎಲ್ಲ ಒಂದು ಆಧುನಿಕ ಸೌಲಭ್ಯ, ಎಲ್ಲ ಕಡೆ ಒಂದು ಏನು AC ಇರ್ಬೋದು ಅಥವಾ ಸ್ವಚ್ಛತೆ ಇರ್ಬೋದು ಮತ್ತು ಏನೇನು ಅಗತ್ಯ ಇದೆ ಒಂದು ಕಾರ್ಪೊರೇಟ್ ಆಸ್ಪತ್ರೆಗಿಂತ ಇಲ್ಲಿ ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಸೊ ಇದು ಭಾಳ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ಇದು ಭಾಳ ದಿವಸಗಳ ಹಿಂದೆ ಮಾಡಬೇಕು ಅಂತ ಇತ್ತು. ಭಾಳ ಅದಕ್ಕೆ ಬೇರೆ ಬೇರೆ ಸಮಸ್ಯೆಗಳಾಗಿತ್ತು. ಇವತ್ತು ಓಪನ್ ಆಗಿರುವಂಥದ್ದು ಭಾಳ ಸಂತೋಷ. ಅವ್ರದ್ದು ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡು ಅದು ಏನಾದರೂ ಒಂದು ತೊಗೊಂಡು ಬಂದರೆ ಸಾಕು, ಇನ್ನೇನಿಲ್ಲ. ನಾವು ಒಂದು ಏನು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ನೆಫ್ರೋ ಪ್ಲಸ್ ಅಂತ, ಅವರು ಇದನ್ನು ನಿರ್ವಹಣೆ ಮಾಡ್ತಾರೆ. ಉಳಿದಿರೋ ಎಲ್ಲ ಸೇವೆಯನ್ನು ನಾವು ನಮ್ಮ ಕಡೆಯಿಂದ ಮಾಡಿಸ್ತೀವಿ. ಇಲ್ಲಿ ಅಗತ್ಯ ಇರೋ ಸಿಬ್ಬಂದಿ ಇದೆ ಮತ್ತು ಎಲ್ಲ ರೀತಿಯ ಒಂದು ಎಲ್ಲ ವ್ಯವಸ್ಥೆಗಳು ಏನೇನು ಬೇಕು ಎಲ್ಲವನ್ನೂ ಮಾಡಿಸ್ಕೊಟ್ಟಿದ್ದೇವೆ. UPS ಇದೆ, ಆಮೇಲೆ RO ಪ್ಲಾಂಟ್ ಇದೆ, ಆಮೇಲೆ ಲಿಫ್ಟ್ ಇದೆ, ಸ್ಟಾಫ್ ಇದ್ದಾರೆ, ಎಲ್ಲ ಇದೆ. ಅದರಿಂದ ಇದು ಭಾಳ ಒಂದು ಸುಸಜ್ಜಿತವಾದಂಥ ಒಂದು ಕೇಂದ್ರ, ಡಯಾಲಿಸಿಸ್ ಕೇಂದ್ರ ಅಂತ ಹೇಳ್ಬೋದು. ಮತ್ತು ಇದನ್ನು ಮುಂದೆ ಏನು ಮಾಡಬೇಕು ಅಂತ ನೋಡೋಣ. ಸದ್ಯಕ್ಕೆ ಹಿಂದ್ಗಡೆ ಕೂಡ ಇನ್ನು ಸ್ವಲ್ಪ ಜಾಗ ಇದೆ. ಸೊ ಅಲ್ಲೂ ಕೂಡ ಇನ್ನೊಂದು ಕಟ್ಟಡ ಕಟ್ಟಬೇಕು ಅಂತ ನಮ್ಮ ತೀರ್ಮಾನ ಇದೆ. ಅಲ್ಲಿ ಬೇರೆ ಆರೋಗ್ಯ ಸೇವೆಗಳನ್ನು ಕೊಡ್ತಕ್ಕಂಥದ್ದಕ್ಕೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರಾದರೂ ಬರ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಇಂಥವ್ರು ಅಂತಂದರೆ ಸ್ಥಳೀಯರಿಗೆ ಹತ್ತಿರ ಇದ್ದವ್ರಿಗೆ ಆದ್ಯತೆ ಕೊಡಬೇಕಾಗ್ತದೆ. ಯಾಕಂದರೆ ಅವ್ರಿಗೆ ಹತ್ತಿರ ಇರುತ್ತೆ. ಯಾಕಂದರೆ ಡಯಾಲಿಸಿಸ್ ಅಂತ ಹೇಳಿದಾಗ ವಾರಕ್ಕೆ 2 ಬಾರಿ ಅಥವಾ 3 ಬಾರಿ ಮಾಡ್ಕೋಬೇಕು. ಸೊ ಬರೋದು ಹೋಗೋದು ಇರ್ತದೆ. ಮತ್ತು ಅವ್ರ ಜೊತೆಲಿ ಯಾರ್ದು ಅವರ ಸಂಬಂಧಿಕರು, ಸ್ನೇಹಿತರ ಜೊತೆಲಿ ಬರ್ತಾರೆ. ಸೊ ಅವ್ರ ಹತ್ತಿರ ಇದ್ದರೆ ಅವ್ರಿಗೆ ಅನುಕೂಲ. ಸೊ ಆದ್ದರಿಂದ ಇಲ್ಲಿಯವರೇ ಸ್ಥಳೀಯವಾಗಿ ಯಾರಾದರೂ ಇದ್ದರೆ ಅವ್ರಿಗೆ ಆದ್ಯತೆ ಇರ್ತದೆ. ಅದೇ ಇಲ್ಲಿ ಮುಕ್ತವಾಗಿ ಎಲ್ಲಿಂದಾದರೂ ಕೂಡ ಬರ್ಬೋದು. ಅದಕ್ಕೇನು ನಿರ್ಬಂಧನೆ ಏನೂ ಇಲ್ಲ.